ನಮಸ್ಕಾರ ಸ್ನೇಹಿತರೆ, ವೀಣಾ ಅಡುಗೆಗೆ ಸ್ವಾಗತ. ಯುಗಾದಿ ಹಬ್ಬಕ್ಕೆ ತುಂಬ ಸುಲಭವಾಗಿ ರುಬ್ಬೋದು ಬೇಡ, ಮಿಕ್ಸಿ ಬೇಡ, ಅತಿ ಸುಲಭವಾಗಿ ಕಡಲೆಬೇಳೆ ಒಬ್ಬಟ್ಟನ್ನ ಹೊಸಬ್ರು ಸಹ ಈಗ ಕಲಿಬೇಕು ಅಂತ ಅನ್ನೋರು ಸಹ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು. ಮೊದಲು ಕಡಲೆಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಕಣಕನ ಒಂದು ಬೇಸನ್ನಲ್ಲಿ ಒಂದು ದೊಡ್ಡ ಬಟ್ಲಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಜರಡಿ ಮಾಡಿ ಹಾಕೋಬೇಕು ಮೈದಾ ಹಿಟ್ಟನ್ನ. 2 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋಬೇಕು. ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಮೈದಾ ಹಿಟ್ಟಿಗೆ ಬೆರೆಯೋ ರೀತಿ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನಂತರ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೋಬೇಕು. ಒಂದೇ ಸಾರಿ ನೀರನ್ನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಒಂದು ಹದವಾಗಿ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಕೈಯಿಂದನೇ ನಾದ್ಕೋಬೇಕಾಗತ್ತೆ. 1-2 ನಿಮಿಷ ಕಾಲ ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇನ್ನೊಂದು ನಿಮಿಷ ಕಾಲ ಚೆನ್ನಾಗಿದ್ದನ್ನು ಈ ರೀತಿ ಚೆನ್ನಾಗಿ ಕಿವುಚ್ಕೊಂಡು ನಾದ್ಬಿಟ್ಟು ಕಲಿಸಿದ್ರೆ ತುಂಬ ಸ್ಮೂತಾಗಿ ಚೆನ್ನಾಗಿ ಒಬ್ಬಟ್ಟುಗಳು ಬರುತ್ತೆ. ಇನ್ನು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈಗ ಎಲ್ಲ ಚೆನ್ನಾಗಿ ಇನ್ನೊಂದು ಸಾರಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1 ಅವರ್ ನೆನೆಯೋದಕ್ಕೆ ಬಿಟ್ಬಿಡೋಣ. ಈಗ ಕಡಲೆಬೇಳೆ ಬೇಯಿಸೋದಕ್ಕೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ಈ ಲೋಟದಲ್ಲಿ 1 ಲೋಟದಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಹೊಸಬ್ರು ಚಿಕ್ಕ ಲೋಟದಲ್ಲಿ ಒಂದು ಸಲ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಚಿಕ್ಕ ಲೋಟದಲ್ಲಿ ತೋರಿಸ್ತಾ ಇರೋದು. ಚೆನ್ನಾಗಿ ಇದನ್ನು ಕಡಲೆಬೇಳೆನ 1-2-3 ಸರಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಹಾಗೆ ನಂತರ ಚೆನ್ನಾಗಿರೋ ಅಂಥ ನೀರನ್ನ ನಾನಿಲ್ಲಿ 3 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ನೀವು ಸಾಂಬಾರು ಬೇಕು ಅಂದರೆ ನಾನಿಲ್ಲಿ ಸಾಂಬಾರು ಮಾಡ್ತಾಯಿಲ್ಲ, ಒಬ್ಬಟ್ಟು ಸಾರು. ಹಾಗೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಇಡಬೇಕು. 4 ವಿಷಲ್ ಕೂಗಿಸ್ಕೊಳ್ಬೇಕು. ಈಗ ಬೇಯೋದಕ್ಕೆ ಇಟ್ಕೊಳ್ಳೋಣ ಕುಕ್ಕರ್ನ. ಒಂದು ಪಾತ್ರೆಯಲ್ಲಿ 1.5 ಲೋಟದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಬೇಕು ಅಂತ ಅನ್ನೋರು 2 ಲೋಟದಷ್ಟು ಬೆಲ್ಲನ ಹಾಕ್ಕೊಳ್ಬೋದು. ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗೋಕ್ಕೆ ಇಡಬೇಕು. ಕಲ್ಲು ಮಣ್ಣು ಇದ್ದರೆ ಎಲ್ಲನೂ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಕಡಲೆಬೇಳೆ ಬೇಯಿಸಿರೋದನ್ನ ನೋಡ್ಬೋದು. ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡಿದಾಗ ಪೂರ್ತಿ ಎಲ್ಲ ಬೆಂದಿರಬೇಕು. ಆ ರೀತಿ ಇದ್ದರೆ ತುಂಬ ಚೆನ್ನಾಗಿ ಒಬ್ಬಟ್ಟುಗಳು ಬರುತ್ತವೆ. ಈಗ ನೀರೆಲ್ಲ ಬಸಿದ್ಬಿಡೋಣ. ಹಾಗೆ ಬಿಸಿ ಇರೋವಾಗಲೇ ಒಂದು ಜಾಲರಿ ತೊಗೊಂಡು ಅದರ ಕೆಳಗೆ ಒಂದು ಪಾತ್ರೆ ಇಟ್ಕೊಂಡು ಈ ರೀತಿ ಒಂದು ಗ್ಲಾಸನ್ನು ತೊಗೊಂಡು ಈ ರೀತಿ ಬಿಸಿ ಇರುವಾಗಲೇ ಹಾಗೆ ಪ್ರೆಸ್ ಮಾಡಿ ಎಲ್ಲ ಸ್ಮೂತ್ ಮಾಡ್ಕೋಬೇಕು. ಯಾವುದೇ ಮಿಕ್ಸಿ ಬೇಕಾಗಿಲ್ಲ, ಹಾಗೆ ರುಬ್ಬೋದು ಬೇಡ. ತುಂಬ ಈಸಿಯಾಗಿ ಈ ರೀತಿ ಬಿಸಿ ಇರುವಾಗಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೈಸಾಗಿ ಹಾಗೆ ಕಡಲೆಬೇಳೆ ಎಲ್ಲ ಈ ರೀತಿ ಸ್ಮೂತಾಗಿ ಬಂದ್ಬಿಡುತ್ತೆ. ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಬೆಲ್ಲ ಎಲ್ಲ ಕರಗಿಸ್ಬಿಟ್ಟು ಇಟ್ಕೊಂಡಿದ್ದೀವಲ್ಲ ಅದನ್ನು ಶೋಧಿಸ್ಕೋಬೇಕು. ಒಂದು ಸ್ವಲ್ಪನೂ ಕಲ್ಲು ಅಥವಾ ಸಣ್ಣ ಕಸ ಇದ್ದರೆ ಎಲ್ಲ ಹೋಗ್ಬಿಡುತ್ತೆ. ಈ ರೀತಿ ಚೆನ್ನಾಗೆಲ್ಲನೂ ಸೋಸ್ಕೊಂಡು ಇಟ್ಕೋಬೇಕು. ಬೆಲ್ಲ ಎಲ್ಲನೂ ಶೋಧಿಸ್ಕೊಂಡು ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ನೀರು ಕಡಲೆಬೇಳೆಗೆ ಎಲ್ಲನೂ ಈ ರೀತಿ ಎಲ್ಲ ಹೊಂದಿಸ್ಕೊಂಡು ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಬಿಡ್ಬೇಕು. ಹಾಗೆ ಇದ್ರ ಜೊತೆನೇ ನಾನಿಲ್ಲಿ 2 ಚಿಟಿಕೆಯಷ್ಟು ಶುಂಠಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಘಮ ಬರುತ್ತೆ. ಮತ್ತು ಎಲ್ಲನೂ ಒಂದು ಸಲ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಹಾಗೆ ಸಿಮ್ನಲ್ಲೇ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ತಾ ಇರುವಾಗಲೇ ಇದು ಚೆನ್ನಾಗಿ ಗಟ್ಟಿ ಆಗುತ್ತೆ, ಹಾಗೆ ಹೂರಣದ ರೀತಿ ಬಂದ್ಬಿಡುತ್ತೆ. ಹೊಸ್ದಾಗಿ ಕಲಿಯೋರು ಸಹ ಒಬ್ಬಟ್ಟು ಮಾಡೋದಕ್ಕೆ ತುಂಬ ಕಷ್ಟ ಅನ್ನೋರು, ಹಾಗೆ ನೀರಾಗುತ್ತೆ ರುಬ್ಬಿದ್ರು ಅಂತ ಅನ್ನೋರು ಈ ವಿಧಾನದಲ್ಲಿ ಫಾಲೋ ಮಾಡ್ಕೊಂಬಿಟ್ರಂತೂ ತುಂಬ ಈಸಿಯಾಗಿ ಒಬ್ಬಟ್ಟನ್ನ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಬಂದಿದೆ ಹೂರಣ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ದಿನ ಇಟ್ಟು ತಿನ್ಬೋದು. ಒಂದು ಸ್ವಲ್ಪನೂ ಕೆಡೋದಿಲ್ಲ.
ಹೂರಣ ಅಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಹಾಗೆ ಒಂದು ಸೌಟು ಈ ರೀತಿ ಮಧ್ಯೆ ಇಟ್ಟಾಗ ಅದು ಬೀಳಬಾರ್ದು. ಈಗ ಕರೆಕ್ಟಾಗಿ ಹೂರಣ ರೆಡಿಯಾಗಿದೆ ಅಂತ ಅರ್ಥ. ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡೋಣ. ಪೂರ್ತಿ ಹೂರಣ ತಣ್ಣಗಾಗಬೇಕು. ಈಗ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಹೂರಣ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಎಲ್ಲ ಉಂಡೆಗಳನ್ನ ಕಟ್ಟಿ ಇಟ್ಕೊಂಬಿಡೋಣ. ಹಾಗೆ ಮೈದಾ ಹಿಟ್ಟು ಈಗ ನಾವಿಲ್ಲಿ ಕಲಸಿ ಇಟ್ಕೊಂಡಿದ್ವಲ್ಲ ನೆನೆಸಿ, ನಾನಿಲ್ಲಿ 1 ಅವರು ನೆನೆಸ್ಕೊಂಡಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಒಂದು 2 ಅವರಷ್ಟು ನೆನೆಸ್ಕೊಳ್ಬೋದು. ತುಂಬ ಸ್ಮೂತಾಗಿ ಮೃದುವಾಗಿ ಬರುತ್ತೆ. ಈಗ ಉಂಡೆನ ತೊಗೊಂಡು ಒಂದೊಂದೇ ಈ ರೀತಿ ಚೆನ್ನಾಗಿ ಉಂಡೆನ ಮಾಡ್ಕೊಳ್ಳೋದು. ಹಾಗೆ ನಾನಿಲ್ಲಿ ಒಂದು ಮಣೆ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಸವರ್ಕೊಂಡಿದ್ದೀನಿ. ಈಗ ಒಂದೊಂದೇ ಉಂಡೆನ ತೊಗೊಂಡು ಚೆನ್ನಾಗಿ ಕೈನಿಂದನೇ ಸ್ವಲ್ಪ ಅಗಲ ಮಾಡ್ಕೋಬೇಕು ಹೂರಣ ತುಂಬೋದಕ್ಕೆ. ಈಗ ಒಂದು ಉಂಡೆನ ಇಟ್ಬಿಟ್ಟು ಈ ರೀತಿ ಎಲ್ಲ ಮುಚ್ಚಬೇಕು. ಹಾಗೆ ಹೂರಣ ಎಲ್ಲ ಒಂದು ಸ್ವಲ್ಪನೂ ಕಾಣಿಸ್ದೇ ಇರೋ ಹಾಗೆ ಈ ರೀತಿ ಕವರ್ ಮಾಡಿಕೊಂಡು ಎಕ್ಸ್ಟ್ರಾ ಎಲ್ಲ ಬರುತ್ತಲ್ಲ ಮೈದಾ ಹಿಟ್ಟು ಅದನ್ನು ತೆಗೆದುಬಿಡೋದು. ಹಾಗೆ ಒಂದು ಸಮ ಎಲ್ಲ ಮಾಡಿಕೊಂಡು ಹಾಗೆ ಎಣ್ಣೆ ಎಲ್ಲ ಈ ರೀತಿ ಸವರ್ಕೊಂಡು ಹಾಗೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ರೀತಿ ಸ್ವಲ್ಪ ತೊಟ್ಕೊಂಡು ಹಾಗೆ ಚಪಾತಿ ಲಟ್ಟಿಸ್ತೀವಲ್ಲ ಈ ಲಟ್ಟಣಿಗೆ ಸಹಾಯದಿಂದ ಸ್ವಲ್ಪ ಎಣ್ಣೆ ಸವರ್ಕೊಂಡು ಪೂರ್ತಿ ನಿಧಾನವಾಗಿ ಲಟ್ಟಿಸ್ಕೊಳ್ಳೋದು ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೊಸಬ್ರು ಸಹ ಹಾಗೆ ಕೈಯಲ್ಲಿ ತಟ್ಟೋಕ್ಕೆ ಕಷ್ಟ ಅನ್ನೋರು ಈ ರೀತಿ ನಿಧಾನವಾಗಿ ಹಾಗೆ ಸುತ್ತನೂ ಎಡ್ಜಸ್ ಎಲ್ಲ ದಪ್ಪ ಬರಬಾರ್ದು, ಎಲ್ಲ ಒಂದೇ ಸಮ ಬರಬೇಕು ಅಂತ ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಂಡ್ರೆ ತುಂಬ ಈಸಿಯಾಗಿ ಒಬ್ಬಟ್ಟನ್ನ ಮಾಡಿಕೊಂಡು ತಿನ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಅಗಲ ಬೇಕಾದ್ರೂ ನೀವು ಲಟ್ಟಿಸ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ, ಒಂದು ಸ್ವಲ್ಪನೂ ಕಿತ್ತೋಗಲ್ಲ. ಈಗ ಎಲ್ಲನೂ ಈ ರೀತಿ ಪೂರ್ತಿ ಲಟ್ಟಿಸಾದ್ಮೇಲೆ ಹಾಗೆ ಹಂಚ ಮೇಲೆ ನಿಧಾನವಾಗಿ ಅದೇ ಲಟ್ಟಣಿಗೆ ಸಹಾಯದಿಂದ ಸುತ್ತಬಿಟ್ಟು ಹಾಕ್ಕೊಂಡು ಹಾಗೆ ಮಗ್ಚಾಕಿ ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ಹಾಗೆ ಮಗ್ಚಾಕಿ ಬೇಯಿಸ್ಕೊಳ್ಳೋದು. ತುಂಬ ಚಪಾತಿ ರೀತಿ ಇದನ್ನು ಬೇಯಿಸಬಾರ್ದು. ಅದ್ರ ಮೇಲೆ ಇನ್ನು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಹಾಗೆ ಮಗ್ಚಾಕಿ ಸುತ್ತನೂ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡುವಂಥ ಒಬ್ಬಟ್ಟು ರೆಡಿಯಾಗುತ್ತೆ. ಈ ಯುಗಾದಿ ಹಬ್ಬಕ್ಕೆ ಹೊಸಬ್ರು ಸಹ ಈಸಿಯಾಗಿ ಮಾಡ್ಕೋಬೋದು. ಇನ್ನೊಂದು ಸಹ ಇದೇ ರೀತಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಹೂರಣ ತುಂಬಿಸ್ಬಿಟ್ಟು ಲಟ್ಟಿಸ್ಬಿಟ್ಟು ಹಾಗೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಾಗೆ ಸೀರೆ ಕವರೆಲ್ಲ ಬರುತ್ತಲ್ಲ ಆ ಕವರ್ನ ಈ ರೀತಿ ನಿಧಾನವಾಗಿ ಹಾಕ್ಕೊಂಡು ಹಾಗೆ ಸುತ್ತನೂ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ಎಷ್ಟು ಅಗಲ ಬೇಕಾದ್ರೂ ಈ ರೀತಿ ಸ್ವಲ್ಪ ನಿಧಾನವಾಗಿ ಈ ರೀತಿ ಕವರ್ನ ಸರಿ ಮಾಡಿಕೊಂಡು ಸುತ್ತನೂ ಈ ರೀತಿ ಕೈನಿಂದನೇ ಈ ರೀತಿ ಎಷ್ಟು ಬೇಕಾದ್ರೆ ನೀವು ಹಾಗೆ ಪ್ರೆಸ್ ಮಾಡ್ಕೊಳ್ತಾ ಅಗಲ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಯಾವುದೇ ಲಟ್ಟಣಿಗೆ ಸಹಾಯನೂ ಬೇಕಾಗಲ್ಲ, ಕೈನಿಂದನೇ ತುಂಬ ಈಸಿಯಾಗಿ ಮಾಡ್ಕೋಬೋದು, ಒಂದು ಸ್ವಲ್ಪನೂ ಕಿತ್ತೋಗಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲನೂ ಮಾಡಿಕೊಂಡು ಒಬ್ಬಟ್ಟನ್ನ ಹಾಗೆ ಹಂಚ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊಳ್ಳೋದು ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ವಿಧಾನ ಅಂತೂ ಹೊಸಬ್ರಿಗಂತೂ ತುಂಬ ಸುಲಭವಾಗಿ ಒಬ್ಬಟ್ಟನ್ನ ಮಾಡ್ಕೋಬೋದು. ಈಗ ಪ್ಲ್ಯಾಸ್ಟಿಕ್ನ ತೆಗೆದುಬಿಟ್ಟು ಹಾಗೆ ಇದನ್ನ ಬೇಯಿಸ್ಕೊಂಡು ಹಾಗೆ ಮಗ್ಚಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡು ಮಗ್ಚಾಕಿ ಬೇಯಿಸ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೊಸಬ್ರು ಈ ಯುಗಾದಿ ಹಬ್ಬಕ್ಕೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಈ ರೀತಿ ನಾವಿಲ್ಲಿ ಹೂರಣನ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು, ಒಂದು ಸ್ವಲ್ಪನೂ ಕೆಡೋದಿಲ್ಲ. ನೋಡ್ತಾ ಇರ್ಬೋದು ಪದ್ರವಾಗಿ ಬರುತ್ತೆ, ಒಂದು ಸ್ವಲ್ಪನೂ ಕಿತ್ತೋಗ್ದೇನೆ ಇರೋ ಹಾಗೆ. ಹೊಸಬ್ರು ಈ ಯುಗಾದಿ ಹಬ್ಬಕ್ಕೆ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹೊರಗಡೆ ತಂದು ತಿನ್ನೋದಕ್ಕಿಂತ ಈಸಿಯಾಗಿ ಮನೆಯಲ್ಲಿ ಸ್ವಲ್ಪ ಸಣ್ಣ ಅಳತೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.